ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ಡೈಲಿ ಟ್ಯಾರೋ ರೀಡಿಂಗಲ್ಲಿ ಸಾಯಿಬಾಬಾ ಕಾರ್ಡ್ಸ್ ಬಂದಿದೆ. ಜೀವನದಲ್ಲಿ ಪುನರ್ವರ್ತನೆ. ನೀವು ಪಾಠ ಕಲಿಯೋದರಿಂದ ಈ ಜೀವನ ಕ್ಷಮೆಯಿಂದ ಜೀವನದಲ್ಲಿ ಪುನರ್ವರ್ತನೆ ಆಗುತ್ತದೆ, ಪುನರ್ವರ್ತಿಸುತ್ತದೆ ಅಂತಲೂ ಹೇಳಬಹುದು. ಇದರಲ್ಲಿ ನಿಮಗೆ ಇಷ್ಟು ದಿನ ಏನಾದರೂ ನಿನ್ನೆ ಚೆನ್ನಾಗಿಲ್ಲ ಅಂತ ಅನಿಸಬಹುದು, ಆದರೆ ಇವತ್ತು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಪುನರ್ವರ್ತನೆ ಏನಾದರೂ ಸ್ಟಾರ್ಟ್ ಮಾಡೋದು, ಹೊಸದಾಗಿ ಸ್ಟಾರ್ಟ್ ಮಾಡಿ. ಇಲ್ಲ ಕ್ಷಮೆ ಮಾಡಬೇಕಾ, ಜೀವನದಲ್ಲಿ ಕಲ್ತಿರೋದಕ್ಕೆ ಸಾಕು, ಅದಕ್ಕೆ ಕ್ಷಮೆ ನೀಡಿ ಮುಂದೆ ಸಾಗಿ. ಅಲ್ಲೇ ಸ್ಟ್ರಕ್ ಆಗಬೇಡಿ, ಅಲ್ಲೇ ನಿಲ್ಲಬೇಡಿ, ನಿಂತು ನೀರಾಗಬೇಡಿ, ಮುಂದೆ ಸಾಗಿ. ಇದರ ಅರ್ಥ ಇದೇ ರೀತಿಯಲ್ಲಿದೆ. ಇನ್ನೊಂದು, ನಿಮ್ಮಲ್ಲಿ ಎಷ್ಟೇ ಒಂದು ಕಾನ್ಫಿಡೆನ್ಸ್ ಇದ್ರೂ ಎಲ್ಲೋ ಒಂದು ಹತ್ರ ನನಗೆ ಸಾಕಾಗಿದೆ ಜೀವನ ಅಂತ ನಿಮ್ಗೆ ಅನ್ನಿಸ್ಬಹುದು. ಆದರೆ ಅದನ್ನೆಲ್ಲನೂ ಪಾಠ ಕಲಿಯೋದಕ್ಕೋಸ್ಕರನೇ ನೀವು ಬಂದಿರ್ತೀರ. ಅದರಲ್ಲಿ ಪಾಠ ಕಲ್ತಿರೋದು ನನಗೆ ಸಾಕು ಅನ್ನೋ ರೀತಿ ಸಾಕು ಅಂತ ಮುಂದೆ ಸಾಗಿ ಜೀವನದಲ್ಲಿ ಪುನರ್ವರ್ತಿಸಿ ಸ್ಟಾರ್ಟ್ ಮಾಡಿ, ಹೊಸ್ದಾಗಿ ಸ್ಟಾರ್ಟ್ ಮಾಡಿ. ಆ ಹೊಸ್ದಾಗಿ ಸ್ಟಾರ್ಟ್ ಮಾಡೋದೇ ನಿಮ್ಮಲ್ಲಿ ಒಂದು ಚೇಂಜಸ್. ದಿನದಿಂದ ದಿನಕ್ಕೆ ಉತ್ತಮವಾಗಿರಿ. ಒಂದು ಸ್ಟೆಪ್ ತಗೊಳ್ಳಿ. ಒಂದೇ ದಿನ ನಾನು ಎಲ್ಲ ಚೇಂಜಸ್ ಆಗೋಗ್ತೀನಿ ಅಂದರೆ ಸಾಧ್ಯ ಇಲ್ಲ. ದಿನದಿಂದ ದಿನಕ್ಕೆ ಒಂದೊಂದು ಸ್ಟೆಪ್ ಹತ್ತುತ್ತಾ ಇದ್ರೆ ಒಂದು ದಿನ ಹತ್ತುತ್ತೀವಿ. ನಮ್ಮ ಗೋಲ್ ರೀಚ್ ಮಾಡ್ತೀವಿ. ಗೋಲ್ ಮೇಲೆ ಫೋಕಸ್ ಮಾಡಿ. ನನಗೆ ಏನು ಇದಾಗ್ತಾ ಇಲ್ಲ, ಏನು ಮಾಡಿದ್ರೂ ಆಗ್ತಾನೇ ಇಲ್ಲ ಅಂತ ನೆಗೆಟಿವ್ ಇರಬೇಡಿ, ಅದರಲ್ಲೂ ಪಾಸಿಟಿವ್ ಹುಡುಕಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.